ಚಂದನವನದ ಪದ್ಮಾವತಿ ಅಶ್ಲೀಲ ನಿಂದನೆ ಮತ್ತು ಬೆದರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಟ ದರ್ಶನ್ ಅಭಿಮಾನಿಗಳ ಮೇಲೆ ಕೇಸ್ಗಳು ಬೀಳುತ್ತಾ ಇದೆ. ಪಾಪ ಆ ನಟ ದರ್ಶನ್ ಪರಪ್ಪನ ಅಗ್ರಹಾರ, ಬಳ್ಳಾರಿ ಅಗ್ರಹಾರ, ಕೊನೆಗೆ BGS ಆಸ್ಪತ್ರೆಯ ಬೆಡ್ ಮೇಲೆ ಒಂದು ತರಹದ ಟ್ರೀಟ್ಮೆಂಟು. ಅದಾದ ನಂತರ ಹೆಂಡತಿ ಮಕ್ಕಳ ಜೊತೆ ಚೆನ್ನಾಗಿರ್ತೀನಿ ಅಂತ ಹೇಳಿ ಪಾಪ ಏನೋ ಅಚ್ಚುಕಟ್ಟಾಗಿ ಸಂಸಾರ ಮಾಡ್ತಾ ಇದ್ದ. ಈ ಮಂಗಗಳು ಆತನ ಅಭಿಮಾನಿ. ದರ್ಶನ್ ಮಾಡಿದ ತಪ್ಪಲ್ಲ, ಆತನ ಅಭಿಮಾನಿಗಳು ಮಾಡಿರ್ತಕ್ಕಂತಹ ಏನು ಪರಮ ತಪ್ಪಿದು. ಒಂದು ರೀತಿಯ ಅಶ್ಲೀಲವಾಗಿ ಒಂದು ಹೆಣ್ಣು ಮಗಳನ್ನು ನಿಂದಿಸೋದು. ಮಹಿಳಾ ಆಯೋಗ ಹಾಗೂ ಪೊಲೀಸ್ ಆಯುಕ್ತರಿಗೆ ದೂರು ಕೊಟ್ಟಿದ್ದ ನಟಿ ರಮ್ಯಾ ದರ್ಶನ್ ಅಭಿಮಾನಿಗಳ ವರ್ತನೆಯ ಅತಿರೇಕ ಎಂದು ದೂರಿನಲ್ಲಿ ಉಲ್ಲೇಖ. ರಮ್ಯಾ ನೀಡಿದ ದೂರಿನ ಅನ್ವಯ FIR ಕೂಡ ದಾಖಲಾಗಿದೆ. ಬ್ಯಾಕ್ ಟು ಬ್ಯಾಕ್ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಈ ಮಂಗಗಳಿಗೆ ಹೆಣ್ಯಾರು ಗಂಡ್ಯಾರು ಅನ್ನೋ ಭೇದ ಭಾವವೇ ಇಲ್ಲ ಟ್ರೋಲ್ ಮಾಡೋದಕ್ಕೆ. ಪ್ರಮೋದ್ ಗೌಡ ಎಂಬ ವ್ಯಕ್ತಿ ಸೇರಿ 43 ಅಕೌಂಟ್ ವಿರುದ್ಧ FIR ದಾಖಲಾಗಿದೆ. ಕೇಂದ್ರ ವಿಭಾಗದ ಸೆನ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಎಲ್ಲೋ ಕೂತ್ಕೊಂಡು ಯಾವುದೋ ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ತೀವಿ. IT ಆಕ್ಟ್ 67, 66 ಹಾಗೂ BNS 351/2 ಇದರಲ್ಲಿ ಪ್ರಕರಣ ದಾಖಲಾಗಿದೆ. ಎಲ್ಲೋ ಕೂತ್ಕೊಂಡು ಯಾವುದೇ ಕ್ಷಣದಲ್ಲಿ ದರ್ಶನ್ ಫ್ಯಾನ್ಸ್ಗಳು ಅರೆಸ್ಟ್ ಆಗೋ ಸಾಧ್ಯತೆಗಳಿದೆ. ಇನ್ನು ರಾಮನಗರದಲ್ಲೊಬ್ಬ, ಮೈಸೂರಲ್ಲೊಬ್ಬ, ತುಮಕೂರಲ್ಲೊಬ್ಬ, ಹಾಸನದಲ್ಲೊಬ್ಬ, ಮಂಗಳೂರಲ್ಲೊಬ್ಬ ಹಿಂಗೆ ಬರ್ಬೋದು. ಕಾರಣ ಏನಂತ ಹೇಳಿದ್ರೆ ಈ ಮನುಷ್ಯನ ಅಭಿಮಾನಿಗಳು, ರಾಜ್ಯಾದ್ಯಂತ ಅಭಿಮಾನಿಗಳು. ಎಲ್ಲೋ ಕೂತ್ಕೊತೀನಿ, ಯಾವುದೋ ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ಕೊತೀನಿ, ಅಜ್ಞಾತ ಸ್ಥಳದಿಂದ ಯಾವುದೋ ಒಂದು ಹೆಣ್ಣು ಮಗಳಿಗೆ ಅಶ್ಲೀಲವಾಗಿ ಮೆಸೇಜ್ ಕಳಿಸ್ತೀನಿ, ನನ್ನನ್ನು ಯಾರು ನೋಡ್ತಾ ಇಲ್ಲ. ಈ ಭಾವನೆ ಇಟ್ಕೋಬೇಡಿ. ನಾವು 1987ರಲ್ಲಿಲ್ಲ, 2025 ಇದು. ಟೆಕ್ನಾಲಜಿ ಮುಂದುವರೆದಿದೆ. ನೀವೆಲ್ಲ ಕೂತ್ಕೊಂಡು ಯಾವ ಬೆರಳಲ್ಲಿ ಯಾವ ಸ್ಪೆಲ್ಲಿಂಗನ್ನು ಒತ್ತುತ್ತಿದ್ದೀರಾ ಅನ್ನೋದು ಸೈಬರ್ ಕ್ರೈಮಲ್ಲಿ ಕೂತ್ಕೊಂಡಿರೋ ಕಾನ್ಸ್ಟೇಬಲ್ ನೋಡ್ತಿರ್ತಾನೆ. ಈ ಪರಿಜ್ಞಾನ, ಈ ವಿವೇಚನೆಯನ್ನು ಮರೆತರೆ ನೀವು ದರ್ಶನ್ ಫ್ಯಾನು ಅನ್ನೋ ಎಕ್ಸ್ಕ್ಯೂಸ್ ಇಲ್ಲ. ಇಲ್ಲಿ ನೀವು ಫ್ಯಾನ್ಸು, ದರ್ಶನ್ ಫ್ಯಾನ್ಸು ಅನ್ನೋ ಕಾರಣಕ್ಕೆ ನಿಮಗೆ ಕ್ಷಮೆ ಕೊಡಲಾಗುವುದಿಲ್ಲ ಕಾನೂನಿನಲ್ಲಿ. ನಮ್ಮ ಬಾಸು, ನಮ್ಮ ಗುರು ಎಲ್ಲ ನಿಮ್ಮ ಮನಸ್ಸಲ್ಲಿ, ನಿಮ್ಮ ಮನೋಮಂದಿರದಲ್ಲಿ ಆತನನ್ನು ಆರಾಧಿಸಿ. ವಿ ಡೋಂಟ್ ಕೇರ್. ನಾವು ಅಬ್ಜೆಕ್ಷನ್ನೂ ಮಾಡೋದಿಲ್ಲ, ಆಕ್ಷೇಪಣೆನೂ ಇಲ್ಲ. ನಿಮ್ಮ ಮನಸ್ಸಿನಲ್ಲಿ ಹೆಂಗೆ ಬೇಕಾದರೂ ವ್ಯಾಖ್ಯಾನಿಸಿ. ದರ್ಶನ್ ಅದು, ದರ್ಶನ್ ಇದು. ಆದರೆ ದರ್ಶನ್ ಹೆಸರಿನಲ್ಲಿ, ದರ್ಶನ್ರನ್ನ ಸಮರ್ಥಿಸುವ ಸೋಗಿನಲ್ಲಿ ಮತ್ತೊಂದು ಹೆಣ್ಣು ಮಕ್ಕಳನ್ನು ನಿಂದಿಸೋದು ಕಾನೂನಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಹೊಗಳೋದಕ್ಕೂ ತೆಗಳೋದಕ್ಕೆ ಅವಕಾಶ ಇದೆ ನಿಮಗೆ. ಆದರೆ ಅವೆಲ್ಲವೂ ಕೂಡ ಆರೋಗ್ಯಕರವಾಗಿರಬೇಕು. ಹೆಣ್ಣಿನ ಮಾನದ ಮೇಲೆ ಸಂಶಯಿಸುವಂತಹದ್ದು, ಹೆಣ್ಣಿನ ಸ್ವಾಭಿಮಾನಕ್ಕೆ ಧಕ್ಕೆಯಾಗುವಂತಹದ್ದು, ಆ ಹೆಣ್ಣಿನ ಖಾಸಗಿ ಬದುಕನ್ನು ವಿಕೃತವಾಗಿ ತೋರಿಸುವಂತಹ ಪ್ರಯತ್ನಗಳು ನಿಮ್ಮ ಬರಹದ ಮುಖಾಂತರವೋ, ನಿಮ್ಮ ಪೋಸ್ಟ್ ಮುಖಾಂತರವೋ, ನಿಮ್ಮ ಮೌಖಿಕ ಸ್ಟೇಟ್ಮೆಂಟ್ ಮುಖಾಂತರವೋ ಏನಾದರೂ ಕಾನೂನಿನ ದೃಷ್ಟಿಗೆ ಗಮನಕ್ಕೆ ಬಂದರೆ ನೀವು ತಪ್ಪಿತಸ್ಥರಾಗ್ತೀರಿ. ಪಾಪ ಯಾರೋ ಹೆತ್ತ ಹೆಣ್ಣು ಮಕ್ಕಳಿಗೆ ನೀವ್ಯಾರು ಹೇಳೋದಕ್ಕೆ? ಆಕೆ ಮಾಜಿ ಸಂಸದೆ, ಆಕೆ ಒಂದು ಸಿನಿಮಾ ಸೆಲೆಬ್ರಿಟಿ, ಆಕೆ ಒಂದು ಜವಾಬ್ದಾರಿತ ಸ್ಥಾನದಲ್ಲಿದ್ದಾರೆ. ಹೌದು, ಆಕೆ ಪ್ರಶ್ನಾರ್ಹರೇನು, ಪ್ರಶ್ನಾತೀತರೇನಲ್ಲ. ಆದರೆ ಆಕೆ ಮಾಡಿರೋ ತಪ್ಪೇನು? ಏನು ಮಾಡಿದೆ ತಪ್ಪು? ಆಕೆಯ ಖಾಸಗಿ ಬದುಕನ್ನು ಕೂಡ ಪ್ರಶ್ನೆ ಮಾಡ್ತೀರಿ ಅನ್ನೋದಾದರೆ ಒಂದು ತರಹದ ಮಾನಗೆಟ್ಟು ಬದುಕಲ್ವಾ ಇದು? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.